ಹಾಯ್ ಎಲ್ಲರಿಗೂ, ನಾನಿವತ್ತು ಕೊಂಕಣಿ ಡಿಶ್ ಕಡ್ಗಿ ಚಕ್ಕೋ ಮತ್ತು ಕಡ್ಗಿ ಪೋಡಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ ಕಡ್ಗಿಯನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ 1 ವಿಸಿಲ್ ಬರುವ ತನಕ ಬೇಯಿಸಬೇಕು. ಇದಕ್ಕೆ ಕನ್ನಡದಲ್ಲಿ ಗುಜ್ಜೆ ಅಂತ ಹೇಳ್ತಾರೆ. ಬೇಯಿಸಿದ ನಂತರ ಇದರ ನೀರನ್ನು ತೆಗೆದು ಸಪ್ರೇಟ್ ಇಡಬೇಕು. ನಂತರ ಮಸಾಲಕ್ಕೆ ಅರ್ಧ ತೆಂಗಿನಕಾಯಿ ತುರಿ, 10 ಫ್ರೈ ಮಾಡಿದ ಮೆಣಸು, ಸ್ವಲ್ಪ ಹುಳಿಯನ್ನು ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಬೇಕು. ನಂತರ 2 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಕೊತ್ತಂಬರಿ, ಸ್ವಲ್ಪ ತೆಂಗಿನೆಣ್ಣೆಯೊಂದಿಗೆ ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು. ನಂತರ ಅರ್ಧ ಗ್ರೈಂಡ್ ಮಾಡಿದ ಮಸಾಲಕ್ಕೆ ಇದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕು. ಇಷ್ಟು ಗ್ರೈಂಡ್ ಆದರೆ ಸಾಕು. ನಂತರ ಬೇಯಿಸಿದ ಗುಜ್ಜೆಯನ್ನು ಈ ಥರ ಹುಡಿ ಹುಡಿ ಮಾಡಿಡಬೇಕು. ನಂತರ ಗ್ರೈಂಡ್ ಮಾಡಿದ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡಬೇಕು. ಈ ಥರ ಮಿಕ್ಸ್ ಮಾಡಿದರೆ ಸಾಕು. ನಂತರ ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಮಿಕ್ಸ್ ಮಾಡಿದ ಗುಜ್ಜೆಯನ್ನು ಇದರೊಂದಿಗೆ ಹಾಕಿ ಒಗ್ಗರಣೆಯೊಂದಿಗೆ ಮಿಕ್ಸ್ ಮಾಡಬೇಕು. ನಂತರ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು. ಯಾಕೆಂದರೆ ಇದು ಬೇಗ ಹಾಳಾಗ್ತದೆ. ಸರಿ ಬಿಸಿ ಮಾಡಬೇಕಿದು. ನಂತರ ಗುಜ್ಜೆ ಪೋಡಿಗೆ ಬೇಯಿಸಿದ ಗುಜ್ಜೆ, ಇದು ಬೇಯಿಸಿದ ಬೇಕಾದರೆ ಹೀಗೆ ಬೇಕಾದರೆ ಹಾಕ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೇನೆ ನಾನು. ನಂತರ ಮೆಣಸಿನ ಹುಡಿ ಮತ್ತು ಹೀಂಗು ನೀರನ್ನು ಹಾಕಿ ಸರಿ ಮಿಕ್ಸ್ ಮಾಡಿದ್ದೇನೆ. ನಂತರ ಅಕ್ಕಿ ಹಿಟ್ಟಲ್ಲಿ ರೆಡಿ ಮಾಡಿ ಇಡಬೇಕು. ಈ ಥರ ಮಿಕ್ಸ್ ಮಾಡಿ ಸರಿಯಾಗಿ ಕೋಟಿಂಗ್ ಬರುವ ತನಕ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡಬೇಕು. ನಂತರ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು 2 ಸೈಡ್. ತುಂಬ ಫ್ರೈ ಮಾಡಬೇಕಂತಿಲ್ಲ. ಬೇಳೆ ಸಾರೊಂದಿಗೆ ಇದೆರಡು ರೆಸಿಪಿ ಒಳ್ಳೆಯದಾಗ್ತದೆ. ನಿಮಗೆ ಇದು 2 ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.